ನಮಸ್ಕಾರ ವೀಕ್ಷಕರೇ, ಜಿಎಂ ಪ್ರೆಸೆಂಟ್ಸ್ ಮಾಡರ್ನ್ ಹೋಮ್ ಫಾರ್ ಬೆಟರ್ ಲಿವಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮ. ವಿಶಾಲವಾದಂತಹ ಮನೆ ಅಗತ್ಯ ಸೌಲಭ್ಯಗಳಿದ್ರೂ ಸಹಿತ ನಿಮಗೆ ಇನ್ನೂ ಏನೋ ಬೇಕೆಂಬ ಒಂದು ಹಂಬಲ ತುಡಿತಾ ಇದ್ದೇ ಇರುತ್ತೆ. ಹೌದು, ಮೊದಲೆಲ್ಲ ಬಲ್ಬನ್ನು ಉರಿಸ್ಕೊಂಡು ಬೆಳಕನ್ನು ಪಡೆಯೋದಕ್ಕಷ್ಟೇ ಸೀಮಿತವಾಗಿತ್ತು, ನಿಜ. ಆದರೆ ಇವತ್ತು ಈ ವಿದ್ಯುತ್ ಅನ್ನೋದು ನಮ್ಮೆಲ್ಲರ ಬಹುತೇಕ ಚಟುವಟಿಕೆಗಳ ಕೇಂದ್ರ ಬಿಂದು ಆಗಿದೆ. ಹೌದು, ನಮ್ಮ ಮನೆಯನ್ನು ಎಷ್ಟರ ಮಟ್ಟಿಗೆ ಅಲಂಕೃತ ಮಾಡಿಕೊಂಡ್ರೂ ಕೂಡ ಸಮಾಧಾನ ಆಗೋದಿಲ್ಲ. ಹಾಗಾದರೆ ಇವತ್ತಿನ ಒಂದು ಟೆಕ್ನಾಲಜಿಲಿ ನಾವು ನಮ್ಮ ಮನೆಯನ್ನು ಈ ಒಂದು ವಿದ್ಯುತ್ ದೀಪಗಳಿಂದ ಯಾವ ರೀತಿ ಅಲಂಕೃತಗೊಳ್ಳಬೇಕು, ಹಾಗೆ ಸ್ವಿಚ್ ಬೋರ್ಡ್ ಆಗಬಹುದು, ಹಾಗೆ ನಾವು ಬಳಸುವಂತಹ ಬಲ್ಬ್ ಆಗಬಹುದು, ಯಾವ ವಿಧ ಬಗೆಯ ಒಂದು ವಿದ್ಯುತ್ಗಳನ್ನು ನಾವು ಇವತ್ತಿನ ದಿನ ಬಳಸ್ಕೋಬಹುದು, ಇವೆಲ್ಲವನ್ನು ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಆರ್ಕಿಟೆಕ್ಟ್ ಆದಂತಹ ವಾಸ್ತುಶಿಲ್ಪಿ ಆದಂತಹ ಪದ್ಮಾ ಸಂಗೋಲಿ, ಫೌಂಡರ್ ಅಂಡ್ ಸಿಇಒ ಆಫ್ ಸಂಗೋಲಿ ಅಸೋಸಿಯೇಟ್ಸ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ಹಾಗೂ ಆರ್ಕಿಟೆಕ್ಟ್ ಆದಂತಹ ಪಾರ್ಥ್ ಅರವಿಂದ್ ಸಂಗೋಲಿ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ, ಪ್ರಿನ್ಸಿಪಲ್ ಆ್ಯಂಡ್ ಆರ್ಕಿಟೆಕ್ಟ್ ಫಾರ್ ಸಂಗೋಲಿ ಅಸೋಸಿಯೇಟ್ಸ್. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು ಫಾರ್ ದ ಇನ್ವಿಟೇಷನ್. ಎಸ್ ಸರ್. ಮತ್ತೊಬ್ಬ ವಾಸ್ತುಶಿಲ್ಪಿ ಆರ್ಕಿಟೆಕ್ಟಿಕ್ ಆದಂಥ ಸ್ಫೂರ್ತಿ ಕಬ್ಬೂರ್, ಪ್ರಿನ್ಸಿಪಲ್ ಆರ್ಕಿಟೆಕ್ಟಿಕ್ ಆ್ಯಂಡ್ ಫೌಂಡರ್ ಆಫ್ ದ ಕಬ್ಬೂರ್ ಅಸೋಸಿಯೇಟ್ಸ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಇವತ್ತು ನಾವು ಲೈಟಿಂಗ್ಸ್ ಅಂತ ಬಂದಾಗ ಚಿಕ್ಕ ಮನೆಯಲ್ಲೂ ಲೈಟ್ ಯೂಸ್ ಮಾಡಬೇಕು, ಒಂದು ಮೀಡಿಯಮ್ ಒಂದು ಮಧ್ಯಮ ಒಂದು ಇದರಲ್ಲಿರುವಂಥವರು ಕೂಡ ಲೈಟ್ ಯೂಸ್ ಮಾಡಬೇಕು, ವಿಶಾಲವಾದಂಥ ತುಂಬ ದೊಡ್ಡ ಒಂದು ಮನೆಗಳಲ್ಲೂ ಕೂಡ ಲೈಟಿಂಗ್ಸ್ನ ಯೂಸ್ ಮಾಡಬೇಕು. ಆದರೆ ಈ ಎಲ್ಲ ಥರದ ಒಂದು ಮನೆಗಳಲ್ಲೂ ಕೂಡ ನಾವು ವಿದ್ಯುತ್ತನ್ನು ಬಳಕೆ ಮಾಡಬೇಕಾದ್ರೆ ಯಾವ ರೀತಿ ಒಂದು ಆಯ್ಕೆ ಚೂಸ್ ಮಾಡಬೇಕಾಗತ್ತೆ? ನೀವು ಯಾವ ಲೈಟಿಂಗ್ ಚೂಸ್ ಮಾಡ್ತೀರಿ, ಇಟ್ ಆಲ್ ಡಿಪೆಂಡ್ಸ್ ಆನ್ ಅಲ್ಲೇ ಏನು ಕೆಲಸ ಮಾಡ್ತೀರಿ. ಸೊ ಇಟ್ಸ್ ಡಿಪೆಂಡ್ಸ್ ಆನ್ ದ ಫಂಕ್ಷನ್. ಎವ್ರಿ ರೂಮ್, ಕಿಚನ್ಗೂ ಮಾಡಿರಿ, ಬೆಡ್ರೂಮ್ಗೂ ಮಾಡಿರಿ, ಲಿವಿಂಗ್ಗೂ ಮಾಡಿರಿ, ನಮ್ಮದು ಫಂಕ್ಷನ್ ಅಲ್ಲೇ ಏನು ಮಾಡ್ತೀವಿ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಸೊ ಒನ್ಸ್ ಯು ಡಿಸೈಡ್ ದ ಟೈಪ್ ಆಫ್ ರೂಮ್ ಆ್ಯಂಡ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ ದೇರ್, ದೆನ್ ವಿ ಚೂಸ್ ದ ಲೈಟಿಂಗ್ ಅಕಾರ್ಡಿಂಗ್ಲಿ. ಸೊ ಈಗ ಒಂದು ತುಂಬ ಸ್ಮಾಲ್ ಚಿಕ್ಕ ಮನೆ, ಸೊ ಆ ಒಂದು ಚಿಕ್ಕ ಮನೆಗೂ ಕೂಡ ನಾವು ಒಂದು ವಿದ್ಯುತ್ಗಳಿಂದ ಡೆಕೋರ್ ಮಾಡಬೇಕಾಗತ್ತೆ. ಸೊ ಯಾವ ಟೈಪ್ಸ್ ಆಫ್ ನಾವು ಲೈಟಿಂಗ್ಸ್ ಯೂಸ್ ಮಾಡಬೇಕಾಗತ್ತೆ? ಈವನ್ ಇಫ್ ಇಟ್ ಇಸ್ ಲುಕ್ ಮೋರ್ ದ ಟೈಪ್ ಆಫ್ ಲೈಟಿಂಗ್, ಅದು ಇಟ್ಸ್ ನಾಟ್ ಚಿಕ್ಕ ಮನೆ ಆರ್ ದೊಡ್ಡ ಮನೆ. ಓಕೆ. ಬಿಕಾಸ್ ದ ಫಂಕ್ಷನ್ ಆಫ್ ಆಲ್ ದ ರೂಮ್ಸ್ ಆರ್ ಗೋಯಿಂಗ್ ಟು ಬಿ ಎಲ್ಲರೂ ಸೇಮೇ ಇರ್ತದೆ. ಓಕೆ. ಮನೆ ಅಷ್ಟೇ ಸೈಜ್ ದೊಡ್ಡ ಸಣ್ಣ ಇರ್ತದೆ, ಬಾಕಿ ದ ಫಂಕ್ಷನ್ಸ್ ಆರ್ ದ ಸೇಮ್. ಸೊ ಓನ್ಲಿ ದ ಇಂಟೆನ್ಸಿಟಿ ಆಫ್ ಲೈಟ್ varies depends on the size of the rooms. ಅಷ್ಟೇ. So functions are the same but only the look it matters. The look is also going to be similar based on the sizes. Okay. Because we should not say that the lighting aspect for a big house is different or the small house are different. It's based on the size. So the number of points are going to differ. But type of lighting, mood, task lighting, general lighting, picture lighting are going to be there in both the places. I don't think you need to differentiate big house and small house for that. ಓಕೆ ಸರ್, ಈಗ ಇವತ್ತು ಯಾವುದೆಲ್ಲ ಡಿವೈಸ್ಗಳು ನಮಗೆ ಲಭ್ಯ ಇರುತ್ತೆ ಮಾರ್ಕೆಟಲ್ಲಿ, ಸೊ ಹೇಗೆ ನಾವು ಚೂಸ್ ಮಾಡಬೇಕಾಗತ್ತೆ? Technology has changed so much and there's a lot of AI being introduced. ಅಂದ್ರೆ ಯಾವುದೋ ರೂಮ್ ಒಳಗೆ ಹೋಗಿ you step into a door, the door opens up. You get into the kitchen, there are so many equipments which is automated. Right from your ceiling, ನಿಮ್ಮ AC ಇದೆ, ನಿಮ್ಮ ಡೋರ್ ಇದೆ, ನಿಮ್ಮ ಡೋರ್ ಫೋನ್ ಇದೆ, ಎಲ್ಲಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಆ್ಯಂಡ್ ದೆರ್ ಇಸ್ ಆಲ್ವೇಸ್ ದಟ್ ಇಂಪಾರ್ಟೆನ್ಸ್ ಆಫ್ ದೋಸ್ ಗ್ಯಾಜೆಟ್ಸ್ ಬಿಂಗ್ ಯೂಸ್ಡ್. ಆ್ಯಂಡ್ ವಿ ಆಸ್ ಆನ್ ಆರ್ಕಿಟೆಕ್ಟ್ ಆರ್ ಡಿಸೈನರ್, ನಮ್ಮ ಕೆಲಸ ಇದೆ ಹೌ ವಿ ಕ್ಯಾನ್ ಟೇಕ್ ದಿಸ್ ಟೆಕ್ನಾಲಜಿ ಆ್ಯಂಡ್ ಇನ್ಕಾರ್ಪೊರೇಟ್ ದ್ಯಾಟ್ ಇನ್ ಟು ಆ ಪರ್ಟಿಕ್ಯುಲರ್ ಡಿಸೈನ್. So in that similar way, lighting plays a very important role. So now how we use that, as ma'am said, there are so many different kinds of lighting. Sun mani irli, dod mani irli. Our function or based on that particular room, a lighting change ಆಗ್ತದೆ. ಈಗ ನಾವು ಹಾಲ್ನಾಗಿದ್ದೇವೆ, ನಮ್ಗೆ ಆಂಬಿಯಂಟ್ ಲೈಟಿಂಗ್ ಬೇಕಾ, ನಮ್ಮ ಮೂಡ್ ಲೈಟಿಂಗ್ ಬೇಕಾ, ಬೆಡ್ರೂಮ್ನಾಗಿದ್ದೇವೆ ಸ್ವಲ್ಪ ಡಲ್ ಲೈಟಿಂಗ್ ಬೇಕು ಸೊ ದಟ್ ವಿ ಕ್ಯಾನ್ ಸ್ಲೀಪ್ ಈಸಿಲಿ. ಸೊ ಆಲ್ ದಿಸ್ ಕ್ಯಾನ್ ಆಲ್ಸೋ ಬಿ ಕಂಟ್ರೋಲ್ಡ್ ಥ್ರೂ ದೀಸ್ ಡಿಫರೆಂಟ್ ಡಿವೈಸಸ್ ದಟ್ ವಿ ಆರ್ ಗೆಟಿಂಗ್. ಬಟ್ ದ ಟೆಕ್ನಾಲಜಿ ಹ್ಯಾಸ್ ಚೇಂಜ್ ಸೋ ಮಚ್ ದಟ್ even the designers have to be addressed to this particular issue and start utilizing these particular smaller aspects into your design, because in the near future AI is going to be the important part of any design aspect, and we as designers ನಾವು ಅದಕ್ಕೆ ಇನ್ಕಾರ್ಪೊರೇಟ್ ಮಾಡಬೇಕು. ಇನ್ನೂ ಸಣ್ಣ ಡಿಸೈನ್ ಇರಲಿ, ಸಣ್ಣ ಪುಟ್ಟ ಡಿಸೈನ್ ಇರಲಿ, ದೊಡ್ಡ ಡಿಸೈನ್ ಇರಲಿ, ಈ ಎಲ್ಲ ಆಸ್ಪೆಕ್ಟ್ಸ್ ನಮ್ಮ ಒಳಗೆ ಬರಬೇಕು. ಇಟ್ ಇಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ಲೈಟಿಂಗ್, ನಾಟ್ ಜಸ್ಟ್ ಲಿಮಿಟೆಡ್ ಡೋರ್ಸ್ ಆ್ಯಂಡ್ ವಿಂಡೋಸ್. ನಾವು ಟಾಯ್ಲೆಟ್ರೀಸ್ನಾಗ ಬಂದಿದ್ದೆ, you go to a hotel, everything is automated. So this automated technology is going to be the future and we designers need to be a part of it. ನಾವು ಈ ಡಿವೈಸ್ಗಳನ್ನೆಲ್ಲ ನಾವು ಅಳವಡಿಸ್ಕೊಳ್ಳೋಕ್ಕಿಂತ ಮುಂಚೆ ಯಾವುದೆಲ್ಲ ತಾಂತ್ರಿಕ ವ್ಯವಸ್ಥೆಗಳು, ಟೆಕ್ನಾಲಜಿಕಲ್ ಅರೇಂಜ್ಮೆಂಟ್ಸ್ನ ಮಾಡ್ಕೋಬೇಕು? ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ರಿಕ್ವೈರ್ಮೆಂಟ್ಸ್ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ,
ಫಸ್ಟ್ ಯಾರೋ ಒಬ್ಬರು ಆಟೋಮೇಷನ್ ಅಥವಾ ಲೈಟಿಂಗನ್ನು ವಿಚಾರ ಮಾಡಿದಾಗ ಫಸ್ಟ್ ರಿಕ್ವೈರ್ಮೆಂಟನ್ನು ಲಿಸ್ಟ್ ಮಾಡ್ಕೋಬೇಕು ಏನು ಬೇಕಾಗುತ್ತೆ ಅಂತ. ಅಥವಾ ಆರ್ಕಿಟೆಕ್ಟ್ ಆದವರು ಆ ರಿಕ್ವೈರ್ಮೆಂಟ್ಗಳನ್ನು ಕ್ಲೈಂಟ್ಗಳಿಂದ ತೊಗೊಳ್ಬೇಕು. ಏನೇನು ಬೇಕಾಗಿದೆ ಅವ್ರಿಗೆ, ಎಲೆಕ್ಟ್ರಿಸಿಟಿ ಅಂದರೆ ಲೈಟ್ ಫಿಕ್ಚರ್ ಯಾವ ರೀತಿದು ಬೇಕಾಗಿದೆ, ಆಟೋಮೇಷನ್ ಯಾವ ರೀತಿ ಬೇಕಾಗಿದೆ. ಒಂದು ಸಲ ನಾವು ಅದೆಲ್ಲ ರಿಕ್ವೈರ್ಮೆಂಟ್ಗಳನ್ನ ತೊಗೊಂಡ್ಮೇಲೆ ನಮಗೆ ಎಷ್ಟು ವ್ಯಾಟೇಜ್ ಅದು ಯೂಸ್ ಆಗ್ತಾ ಇದೆ. ಒಂದೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬಲ್ಬ್ ಹಾಕ್ತಾ ಇದ್ದೀವಿ ಅಥವಾ ಒಂದು ರೋ ಲೈಟಿಂಗ್ ಹಾಕ್ತಾ ಇದ್ದೀವಿ. ಆ ರೋ ಲೈಟಿಂಗ್ ಮೇಲೆ ಒಂದು ವ್ಯಾಟೇಜ್ ಮೆನ್ಷನ್ ಮಾಡಿರ್ತಾರೆ. ಅದರಿಂದ ನಮ್ಗೆ ಗೊತ್ತಾಗುತ್ತೆ ಎಷ್ಟು ವ್ಯಾಟೇಜ್ ಅದು ಕನ್ಸಂಪ್ಷನ್ ಮಾಡ್ತಾ ಇದೆ. ಸೊ ಅದನ್ನು ಫಸ್ಟ್ ರಿಕ್ವೈರ್ಮೆಂಟ್ ನಾವು ತಿಳ್ಕೊಂಡ್ಮೇಲೆ, ಬಜೆಟ್ ತಿಳ್ಕೊಂಡ್ಮೇಲೆ, ಆ ರೀತಿ ಯಾವುದೋ ಚಿಕ್ಕ ಮನೆ ಇರ್ಬೋದು, ದೊಡ್ಡ ಮನೆ ಇರ್ಬೋದು, ಅಲ್ಟ್ರಾ ಮಾಡರ್ನ್ ಮನೆ ಇರ್ಬೋದು, ಕ್ಲಾಸಿಕಲ್ ಮನೆ ಇರ್ಬೋದು, ರಿಕ್ವೈರ್ಮೆಂಟ್ ಒಂದು ಸಲ ಸಿಕ್ಕಿದ್ಮೇಲೆ ನಾವು ಅದನ್ನು ವ್ಯಾಟೇಜ್ ಅಥವಾ ವಿದ್ಯುತ್ ಎಷ್ಟು ಬಳಕೆ ಆಗುತ್ತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಬಜೆಟ್ದ ಅನುಸಾರವಾಗಿ ಈಗ ಇಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂತಂದರೆ 10 ವರ್ಷ ಮೊದಲು ಯಾವುದೇ ಒಂದು ಡೆಕೋರೇಟಿವ್ ಲೈಟಿಂಗ್ ಇರ್ಬೋದು ಅಥವಾ ಆಟೋಮೇಷನ್ ಇರ್ಬೋದು ತುಂಬ ಕಾಸ್ಟ್ಲಿ ಆಗ್ತಿತ್ತು. ಈಗ ಆ ರೀತಿ ಆಗಿಲ್ಲ. ಎಲೆಕ್ಟ್ರಿಸಿಟಿಯಲ್ಲಿ ಬರುವಂಥದ್ದೆಲ್ಲ ಲೈಟ್ ಫಿಕ್ಚರ್ಗಳು, ಆಟೋಮೇಷನ್ಗಳು ಎಲ್ಲನೂ ಈಗ ಇಷ್ಟು ಯೂಸರ್ ಫ್ರೆಂಡ್ಲಿ ಆಗಿದೆ ಅಂತಂದರೆ ನೀವು ನಿಮ್ಮದು ಆಲ್ರೆಡಿ ನಿಮ್ಮ ಮನೆ ಎಕ್ಸಿಸ್ಟಿಂಗ್ ಇರ್ಬೋದು ಅಥವಾ ನೀವು ಹೊಸ ಮನೆ ಕಟ್ತಾ ಇರ್ಬೋದು. ನಿಮ್ಮದು ರಿಕ್ವೈರ್ಮೆಂಟ್ ಅನುಸಾರವಾಗಿ ಆ ರೀತಿಯಾದ ಸಾಧನಗಳು ಈಗ ಮಾರ್ಕೆಟ್ನಲ್ಲಿ ಅವೈಲಬಲ್ ಇದೆ. ಅದ್ರ ಪ್ರಕಾರ ನಾವು ಖಂಡಿತವಾಗಿ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟು ಸ್ಟೇಜ್ ಬರೋದು ಪ್ರಾಡಕ್ಟ್ಗಳನ್ನು ಆಯ್ಕೆ ಮಾಡೋದು. ಯಾವ್ದು ಕಂಪನಿದು ಪ್ರಾಡಕ್ಟು ಆ ರೇಂಜ್ನಲ್ಲಿ ಒಳ್ಳೆಯದು ಕೆಲಸ ಮಾಡ್ತಾ ಇದ್ದೇನೆ ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ನಾವು ಉಪಯೋಗಿಸ್ಬೋದು. ಆಮೇಲೆ ಆರ್ಕಿಟೆಕ್ಟ್ಗಳಂತ ಸಲಹೆ ಬಹಳ ಇಂಪಾರ್ಟೆಂಟ್ ಇದರಲ್ಲಿ. ಈಗ ಒಂದು ಎಕ್ಸಾಂಪಲ್, ಕಿಚನ್ನಲ್ಲಿ ಟಾಸ್ಕ್ ಲೈಟಿಂಗ್ ಬೇಕು ಅಂದರೆ ಡೈರೆಕ್ಟ್ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅಲ್ಲಿ ನಮಗೆ ಜಾಸ್ತಿ ಬೆಳಕು ಬೇಕು. ಸೊ ಆ ರೀತಿ ಕ್ಲೈಂಟ್ ನಮ್ಗೆ ಹೇಳಿದಾಗ ಅಲ್ಲಿ ಯಾವ ರೀತಿದು ಯಾವ ಔಟ್ಪುಟ್ಟದ ಲೈಟ್ ಹಾಕಬೇಕು ಅಂದರೆ ಅದರಲ್ಲಿ 3K ಬರುತ್ತೆ, 4K ಇಸ್ ಅ ಕೆಲ್ವಿನ್ ಅಂದರೆ ಅದು ಔಟ್ಪುಟ್, ಬೆಳಕಿನ ಔಟ್ಪುಟ್. ಅದು ರಿಕ್ವೈರ್ಮೆಂಟ್ ತಿಳ್ಕೊಂಡ ತಕ್ಷಣ ನಾವು ಅದನ್ನು ಪ್ರಪೋಸಲ್ ಕೊಡ್ತೀವಿ. ಆ ರೀತಿ ವೈರಿಂಗ್ ಆಗುತ್ತೆ. ಆಟೋಮೇಷನ್ ಇತ್ತಂದರೆ ಆ ರೀತಿಯೇ ವೈರಿಂಗ್ ಆಗುತ್ತೆ. ಅಥವಾ ನಿಮ್ದು ಆಲ್ರೆಡಿ ಇದ್ದಿದ್ದು ಮನೆ ಇತ್ತಂದರೆ ನಾವು ತುಂಬ ಸಾಧನಗಳಿದೆ, ಅದನ್ನು ನಾವು ಅಡಾಪ್ಟ್ ಮಾಡ್ಕೋಬೋದು. ಓಕೆ, ದ ವೆಲ್ ಸೆಡ್. ರಿಯಲಿ ತುಂಬ ಚೆನ್ನಾಗಿ ನೀವು ವಿವರಣೆಯನ್ನು ಕೊಟ್ಟರೆ ಅಂದರೆ ಎಲ್ಲರಿಗೂ ಕೂಡ ಮನದಟ್ಟಾಗಬೇಕು. ಯಾವ ಥರ ವಿದ್ಯುತ್ ವ್ಯವಸ್ಥೆನೇ ನಾವು ಮನೆಯಲ್ಲಿ ಅಳವಡಿಸ್ಕೊಳ್ಬಹುದು, ಯಾವುದೆಲ್ಲ ಕೂಡ ಇವತ್ತಿನ ಮಾರ್ಕೆಟಲ್ಲಿ ಲಭ್ಯ ಇರುತ್ತೆ ಅಂತ. ಬಟ್ ಒಂದು ಕಡೆ ಅನ್ಸುತ್ತೆ, ಈ ಒಂದು ಎಕೋ ಫ್ರೆಂಡ್ಲಿ ಲೈಟಿಂಗ್ಸ್ ಏನಾದರೂ ಅವೈಲಬಿಲಿಟಿ ಇದೆಯಾ ಇವತ್ತಿನ ದಿನ? 100%. ನೀವು LED ಅಂತ ಮೆನ್ಷನ್ ಮಾಡಿದಾಗ ಈಗ LED ವರ್ಸಸ್ ಮೊದಲಿಂದ ಏನು ಬರ್ತಾಯಿತ್ತು, ಈಗ ಮೊದಲೇನು ಟಂಗ್ಸ್ಟನ್ ಬಲ್ಬ್ ಬರ್ತಾಯಿತ್ತು ಅಥವಾ T5 ಟೆಕ್ನಾಲಜಿ ಏನು ಬಂತು, ಈಗ LED ಏನು ಬಂದಿದೆ. ಅದರಲ್ಲಿ ತುಂಬ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಅಂದರೆ ಕನ್ಸಂಪ್ಷನ್ ಆಫ್ ಎನರ್ಜಿ ಈ ಮೂರು ಇದರಲ್ಲಿ ತುಂಬ ಕಡಿಮೆ ವಿದ್ಯುತ್ ಬಳಕೆ ಆಗುತ್ತೆ. ಇನ್ನು ಫ್ಯೂಚರ್ನಲ್ಲಿ ಡೆಫಿನೆಟ್ಲಿ ಇನ್ನೂ ಅದರ ಮೇಲೆ ತುಂಬ R&D ನಡೀತಾ ಇದೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಡೀತಾ ಇದೆ. ಇನ್ನೂ ಅದರ ಮೇಲೆ ಬೆಳವಣಿಗೆ ಆಗುತ್ತೆ. ಎಕೋ ಫ್ರೆಂಡ್ಲಿ ಡೆಫಿನೆಟ್ಲಿ ಪ್ರಾಡಕ್ಟ್ ಸಿಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂದರೆ ಈಗ ನಾವು ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಂತಹ ಒಂದು ನಿಟ್ಟಿನಲ್ಲಿ ಟ್ರೆಂಡ್ಗಳು ಯಾವುದೆಲ್ಲ ಇದೆ ಅಂತ ತಿಳ್ಕೊಬಹುದಾ ಇವತ್ತಿನ ದಿನ? ಈಗ LED is what is used maximum. Yes. The reason for it is eco-friendly. Okay. The trends now is using more of ambient lighting. The mood lighting has become very important. Yes. Like if you see into the living room itself, you do a number of tasks. Yeah, sometimes you only read. Earlier, one general lighting irtide. That is not sufficient because then it is just a functional light. But now, as days have passed, all of us are into a different living style. Okay. And the technology has gone such ahead that the quality of light changes for every function. So in the same living room, we have lights where we sit and it's used only for reading. But then there's something called general lighting. Plus you have mood lighting wherein through dimmers we can reduce the intensity of light, the same bulb which goes less or more. Okay. So that changes the whole atmosphere. It imbibes a different mood into the whole atmosphere. So the intensity of light changes. See, there is one system wherein we can have automation or switches manually wherein you on a different series of lights. Okay. But here what happens, if you have dimmers, that single light can work for different moods. So that's one.
And LED is the in thing now. Okay. But very soon, you're going to have something called flame LEDs. Oh. That's what I have read in some articles, wherein the light emitting was like how in olden days you have this light lit with the wood. And there's something called flame LEDs which are coming into picture. It's still in the process. I just recently read about it. I thought I could add. ಕಾರ್ಯಕ್ರಮ ಮುಂದುವರಿತೆ ಆಫ್ಟರ್ ದ ಶಾರ್ಟ್ ಬ್ರೇಕ್. ವಿರಾಮದ ನಂತರ GM ಪ್ರೆಸೆಂಟ್ಸ್ ಮಾಡರ್ನ್ ಹೋಮ್ಸ್ ಫಾರ್ ಬೆಟರ್ ಲಿವಿಂಗ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮಾತನಾಡ್ತಾ ಇದ್ವಿ ಈಗ ವಿದ್ಯುತ್ ಒಂದು ವ್ಯವಸ್ಥೆ ಹೇಗಿರಬೇಕು ಅನ್ನೋದಾದರೆ, ಈಗ ನಾವು ನಮಗೇನೋ ಒಂದು ಕಣ್ಣಿಗೆ ತೊಂದರೆ ಆಗುತ್ತೆ ಅಂತ ಇಟ್ಕೊಳ್ಳೋಣ, ನಾವು ಆಪ್ಟಮಾಲಜಿಸ್ಟ್ನ ಭೇಟಿ ಮಾಡ್ತೀವಿ. ದೇ ವಿಲ್ ಆಸ್ಕ್ ಲೈಕ್ ವಾಟ್ ಕೈಂಡ್ ಆಫ್ ಲೈಟಿಂಗ್ಸ್ ಯು ಆರ್ ಯೂಸಿಂಗ್, ಮನೇಲಿದ್ದಾಗ ಬೆಳಕಲ್ಲಿ ಇರ್ತೀರಾ ಅಥವಾ ನೀವು ಸ್ಟಡಿ ಮಾಡಬೇಕಾದ್ರೆ ಅಥವಾ TV ವಾಚ್ ಮಾಡಬೇಕಾದ್ರೆ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಆ ವಿದ್ಯುತ್ ಪ್ರಖರತೆ ನಮ್ಮ ಕಣ್ಣಿಗೆ ಬಿದ್ದರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಕೂಡ ಇರುತ್ತೆ. ಸೊ ಆ ಒಂದು ಇದರಲ್ಲಿ ಈ ಕಡೆ ಮಾಡರ್ನೈಸೇಷನ್ನು ಬೇಕು, ಲುಕ್ ಬೇಕು ಮನೆಗೆ, ಹಾಗೆ ನಾವು ಬಳಸುವಂತಹ ವಿದ್ಯುತ್ತಿನ ವ್ಯವಸ್ಥೆ ನಮ್ಮ ಒಂದು ಕಣ್ಣಿಗೆ ಹಾನಿಯನ್ನು ಉಂಟು ಮಾಡಬಾರ್ದು. ಆ ಒಂದು ಪ್ರಕಾರದಲ್ಲಿ ನಾವು ಮಲಗುವಂತಹ ಕೋಣೆಯಲ್ಲಿ ಯಾವ ವಿಧವಾದಂತಹ ಒಂದು ವಿದ್ಯುತ್ತನ್ನು ನಾವು ಬಳಕೆ ಮಾಡಿದ್ರೆ ಚೆನ್ನಾಗಿರುತ್ತೆ? ಎಲ್ಲ ರೂಮ್ಸಿಗೆ ಎಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಲೈಟಿಂಗ್ ಬೇಕಾಗುತ್ತೆ ಮ್ಯಾಮ್. ಇನ್ ಅರ್ಲಿಯರ್ ಥಿಂಗ್ಸ್ ಈಗ ಕಿಚನ್ನಾಗ ನಮ್ಗೆ ಟಾಸ್ಕ್ ಲೈಟಿಂಗ್ ಬೇಕಾಗುತ್ತೆ, ಅಲ್ಲಿ ಲೈಟ್ ಜಾಸ್ತಿ ಬೇಕಾಗುತ್ತೆ. ನೀವೇನಾದ್ರೂ ಬೆಡ್ರೂಮ್ನಾಗ ನಮ್ಗೆ ಸ್ವಲ್ಪ ಡಾರ್ಕ್ ಏರಿಯಾಸ್ ಬೇಕಿರುತ್ತೆ. ಬಟ್ ದೆರ್ ಆರ್ ಡಿಫ್ರೆಂಟ್ ವೇಸ್ ಆಫ್ ಕ್ರಿಯೇಟಿಂಗ್ ದಟ್ ಲೈಟಿಂಗ್. ಪೈಲಾ ಒಂದು ಟೈಮ್ ಇರ್ತಿತ್ತು ಅಂದ್ರೆ ಹಳೆ ಟೈಮ್, ಒಂದು ಟ್ಯೂಬ್ಲೈಟ್ ಹಚ್ಚಿದ್ವಿ, ಒಂದು ಬಲ್ಬ್ ಹಚ್ಚಿದ್ವಿ, ರೂಮ್ ಲಿಟ್ ಆತ, ಲೈಟ್ ಬಂತ, ನಾವು ಕುಂತ್ವಿ. ಬಟ್ ಟೈಮ್ಸ್ ಹ್ಯಾವ್ ಚೇಂಜ್, ಪೀಪಲ್ ಹ್ಯಾವ್ ಮಾಡರ್ನೈಸ್ಡ್. ಈಗ ಟಾಸ್ಕ್ ಲೈಟಿಂಗ್ ಬಂತು, ಆ್ಯಂಬಿಯಂಟ್ ಲೈಟಿಂಗ್ ಬಂತು, ಕೋವ್ ಲೈಟಿಂಗ್ ಬಂತು. ಸೊ ನಿಮ್ಗೆ ಹೆಂಗಿರುತ್ತೆ ಬೇಸ್ಡ್ ಆನ್ ಯೋರ್ ರಿಕ್ವೈರ್ಮೆಂಟ್, ನಿಮ್ಗೆ ಹೆಂಗೆ ಚಲೋ ಅನ್ನಿಸ್ತೈತಿ. ನೀವು ಬೆಡ್ರೂಮ್ನಾಗ ಕುಂತು ಯು ವಾಂಟ್ ಟು ರೀಡ್ ಅ ಬುಕ್, ನಿಮ್ಗೆ ಓದೋದಿದ್ದೆ. ಸೊ ದೇರ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಲೈಟಿಂಗ್ that is been picturized over there. ಇಲ್ಲಿ ನೀವು ಮಕ್ಕಳೋದಿದ್ದೆ, ನೀವು ಕರ್ಟನ್ಸ್ ಬಂದ್ ಮಾಡಿದ್ರೆ ನಮ್ಮ ಡಾರ್ಕ್ ರೂಮ್ ಬೇಕು, ಬಟ್ ಸ್ಟಿಲ್ ಯು ವಾಂಟ್ ಅ ಲಿಟಲ್ ಲೈಟ್. ಸೊ ದ್ಯಾಟ್ ಈಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅ ಲೈಟಿಂಗ್ that we are getting. LED ಟೆಕ್ನಾಲಜಿನೇ ಚೇಂಜ್ ಆಗಿದೆ. ವಿ ಆರ್ ಗೆಟಿಂಗ್ ಡಿಫ್ರೆಂಟ್ ಮಲ್ಟಿಪಲ್ ಕೈಂಡ್ಸ್ ಆಫ್ ಲೈಟಿಂಗ್ಸ್ ಆಲ್ಸೋ ಇನ್ LED. ಸೊ ನಮ್ಗೆ ಹೆಂಗೆ ಬೇಕಿದೆ, ವಾಟ್ ಈಸ್ ದ ಕೈಂಡ್ ಆಫ್ ಮೂಡ್ ದ್ಯಾಟ್ ವಿ ವಾಂಟ್ ಟು ಬಿ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಪೇಸ್. ನಾವು ಕಿಚನ್ನಾಗ ಬೇರೆ ಇರೋದು, ಬೆಡ್ರೂಮ್ನಾಗ ಬೇರೆ ಇರುತ್ತೆ, ಲಿವಿಂಗ್ನಾಗ ಬೇರೆ ಇರುತ್ತೆ. ಸೊ ನಮ್ಗೆ ಹೆಂಗೆ ಬೇಕಿದೆ, or the more comfortable I am in that particular space, and that's the kind of lighting we require. We can sit over there, watch TV also. Yes. That becomes a lounge area. That also becomes like a study area. Now study table irutte, you are on your bedroom, you're doing your accounts, kunt abhyas ಮಾಡ್ತಿದ್ರೆ, you're studying over there. So you get so many different kinds of lighting is involved in just designing one particular space. ಒಂದು ರೂಮ್ನಾಗ ಇಷ್ಟೆಲ್ಲ ಲೈಟಿಂಗ್ ಇಂಪಾರ್ಟೆನ್ಸ್ ಇದೆ. ಬೆಡ್ರೂಮಿಗೆ ಆ್ಯಡ್ ಮಾಡಿದ್ರೆ ಒಂದು ವಾಕ್ ಇನ್ ವಾರ್ಡ್ರೋಬ್ ಬರುತ್ತೆ ನಮ್ದು. So that also requires a different kind of a spacing. It is easy for me to say because I'm a man. ನಾವು ಹೋಗ್ತೇವೆ, ಬಟ್ಟೆ ಹಾಕ್ತೇವೆ, ಬಂದು ಬಿಡ್ತೇವೆ. But there are so many times like we require so many different kinds of lighting, even in a walk-in wardrobe also. Yes. So it depends on that particular person. The person using that room is the person who's going to dictate or advise the architect nam ee type of lighting beka, and then let's go ahead with that. Okay. Even as an architect, person to person, ಅವ್ರ ರಿಕ್ವೈರ್ಮೆಂಟ್ ಚೇಂಜ್ ಆದ್ರೆ ನಮ್ಮ ಅಡ್ವೈಸು ಚೇಂಜ್ ಆಗ್ತೈತೆ. ಎಲ್ಲರಿಗೂ ಸೇಮ್ ಅಡ್ವೈಸ್ ಐತೆ ಅಂತ ಹಂಗಿರಲ್ಲ. ಸೊ ದ್ಯಾಟ್ ಈಸ್ ವಾಟ್ ಐ ವುಡ್ ಸೇ. ಎಸ್, ಕೆಲವರು ಜನರು ಏನೋ ಒಂಥರ ತುಂಬಾ ಚೂಸಿ ಆಗಿರ್ತಾರೆ. ಸೊ ದೇ ವಾಂಟ್ ಟು ಡೂ ಸಮ್ ಪಾರ್ಟೀಸ್, ತುಂಬ ಸಮಯವನ್ನು ಅವರು ರಾತ್ರಿ ಸಮಯದಲ್ಲಿ ಕಳಿಬೇಕು ಅಂತ ಇರುತ್ತೆ, ಅಥವಾ ಏನೋ ಒಂದು ಸ್ಮಾಲ್ ಫಂಕ್ಷನ್ಸ್ ಕೂಡ ಅಲ್ಲಿ ವ್ಯವಸ್ಥೆ ಮಾಡ್ಕೋಬೋದು ಅರೇಂಜ್. ಆ ಒಂದು ಸಂದರ್ಭದಲ್ಲಿ ನಾವು ಈ ಟೆರೆಸ್ ಲೈಟಿಂಗ್ಸ್ನ ಯಾವ ರೀತಿ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀರಾ? ಹಾಂ, ಈಗ ಲಾಸ್ಟ್ ಒಂದು 5-6 ವರ್ಷದಿಂದ ಜನರು ತುಂಬಾ ಈ ಟೆರೆಸ್ ಆಯಿತು, ಬಾಲ್ಕನೀಸ್ ಆಯಿತು ತುಂಬಾ ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಎದಕ್ಕಂತಂದರೆ ನೀವು ಆಫೀಸಿಂದ ವರ್ಕ್ ಅವರ್ಸ್ನಲ್ಲಿ ಬಂದ ತಕ್ಷಣ ನಿಮ್ಗೆ ಯಾವುದೋ ಒಂದು ಕಂಫರ್ಟ್ ಝೋನ್ ಬೇಕಾಗುತ್ತೆ. ಹೌದು. ಸೊ ನಿಮ್ದು ಹೈ ರೈಸ್ ಬಿಲ್ಡಿಂಗ್ ಇರ್ಬೋದು, ಅಲ್ಲಿ ಬಾಲ್ಕನಿ ಇತ್ತಂದರೆ ಓವರ್ ಲುಕಿಂಗ್ ದ ಟ್ರಾಫಿಕ್ನಲ್ಲಿ ಇರೋದಕ್ಕಿಂತ ಟ್ರಾಫಿಕ್ ಓವರ್ ಲುಕಿಂಗ್ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಆ ಕೋಸಿ ಲುಕಿಂಗ್ ಬಾಲ್ಕನಿ ಇರ್ಬೋದು ಅಥವಾ ಟೆರೆಸ್ ಇರ್ಬೋದು, ಅಲ್ಲಿ ಈಗ ತುಂಬ ಡಿಫ್ರೆಂಟ್ ಟೈಪ್ ಆಫ್ ಲೈಟ್ಸ್ ಅವೈಲೇಬಲ್ ಇದೆ. ಯಾವ ರೀತಿ ಅಂತಂದರೆ ಈಗ
ಹ್ಯಾಂಗಿಂಗ್ ಲೈಟ್ಗಳಿರ್ಬೋದು ಅಥವಾ ಡಿಮ್ಮರ್ ಲೈಟ್ಸ್ ಇರ್ಬೋದು, ಅಥವಾ ನೀವೇನಾದರೂ ಪಾರ್ಟಿ ಮಾಡ್ತಾ ಇದ್ದರೆ ಅಲ್ಲಿ ಡಾರ್ಕ್ ಲೈಟ್ ಬೇಕಾಗಿಲ್ಲ. ಈಗ ನಾವು ಈಗ ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದೀವಿ, ನಮಗೆ ನಮ್ಮ ಮುಖದ ಮೇಲೆ ಫೋಕಸ್ ಬೇಕು. ಅದೇ ನಾವು ಇಲ್ಲಿ ಡಿಸ್ಕೋ ಮಾಡಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಇಲ್ಲಿ ನಾವು ಪಾರ್ಟಿ ಮಾಡಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಬೆಡ್ರೂಮ್ನಲ್ಲಿ, ಈವನ್ ಬೆಡ್ರೂಮ್ನಲ್ಲಿ ಈಗ ನಾನು ಮಲ್ಕೊಂಡಿದ್ದೀನಿ, ನನ್ನ ಮುಖದ ಮೇಲೆ ಬೆಳಕು ಬರಬಾರ್ದು, ನಿಮ್ಮ ನಿದ್ದೆನೇ ಬರೋದಿಲ್ಲ. ಹೌದು. ಸೊ ಆವಾಗ ಕನ್ಸಿಲ್ ಲೈಟಿಂಗ್, ಕೋವ್ ಲೈಟಿಂಗ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಅವಾಗೇನಾಗುತ್ತೆ, ನಿಮ್ಗೆ ಲೈಟ್ ಇರುತ್ತೆ ಆದರೆ ಡೈರೆಕ್ಟ್ ಹಿಟ್ಟಿಂಗ್ ಟು ಯುವರ್ ಫೇಸ್ ಅದು ಇರೋದಿಲ್ಲ. ಸಿಮಿಲರ್ಲಿ ಟೆರೆಸ್ನಲ್ಲಿ ನಿಮಗೆ ಒಂದು ಆ್ಯಂಬಿಯೆಂಟ್ ಕ್ರಿಯೇಟ್ ಆಗಲಿಕ್ಕೆ ಹೇಗೆ ಫರ್ನಿಚರ್ ಅವಶ್ಯಕತೆ ಇರುತ್ತೆ, ವರ್ಟಿಕಲ್ ಗಾರ್ಡನ್ ಅವಶ್ಯಕತೆ ಇರುತ್ತೆ, ಅಥವಾ ಲಾನ್ ಅವಶ್ಯಕತೆ ಇರುತ್ತೆ, ಅಥವಾ ಆರ್ಟಿಫಿಷಿಯಲ್ ಲಾನ್ ಅವಶ್ಯ ಇರುತ್ತೆ, ಅದೇ ರೀತಿ ಲೈಟ್ ಫಿಕ್ಚರ್ಗಳು ಸಹಿತ ಬಹಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಆ ರೀತಿಯಲ್ಲಿ ನಮಗೆ ಎಕ್ಸ್ಟೀರಿಯರ್ ಲೈಟ್ ಫಿಟ್ಟಿಂಗ್ಸ್ ಅವೈಲೇಬಲ್ ಇದೆ. ಅಂದರೆ ಮಳೆ ಇರ್ಬೋದು, ಗಾಳಿ ಇರ್ಬೋದು, ಅದಕ್ಕೆ ಹಾನಿ ಆಗೋದಿಲ್ಲ. ಸೊ ಯಾರೋ ಈಗ ನೀವೇ ಬಂದು ನಮ್ಗೆ ಹೇಳಿದೆ ನನಗೆ ಟೆರೆಸ್ ಗಾರ್ಡನ್ ಬೇಕು, ನಾನಲ್ಲಿ ತುಂಬ ಪಾರ್ಟಿ ಮಾಡ್ತೀನಿ ಅಥವಾ ಹ್ಯಾಂಗ್ಔಟ್ ನನ್ನ ಫ್ಯಾಮಿಲಿ ಜೊತೆಗೆ ನಾನು ಕೂತ್ಕೊಳ್ತೀನಿ ಅಂತ ಹೇಳಿದಾಗ, ನಿಮ್ಮ ರಿಕ್ವೈರ್ಮೆಂಟ್ ಕೊಟ್ಟಿದಾಗ ಆರ್ಕಿಟೆಕ್ಟ್ ಇದ್ದವರು ಆ ಆ್ಯಂಬಿಯೆಂಟನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ನಿಮ್ಮದು ಬಜೆಟ್ ಏನೇ ಇರ್ಬೋದು, ಈಗ ಆ ರೀತಿಯಾಗಿ ನಿಮ್ಮ ಬಜೆಟ್ ಯಾವುದೋ ರೀತಿಯಲ್ಲಿದ್ದರೂ, ಸ್ಮಾಲ್ ಬಜೆಟ್ ಇರ್ಬೋದು ಅಥವಾ ಬಿಗ್ ಬಜೆಟ್ ಇರ್ಬೋದು, ಪ್ರಾಡಕ್ಟ್ಸ್ ಆರ್ ಅವೈಲೇಬಲ್. ಆ ಪ್ರಾಡಕ್ಟಿಗೆ ಅನುಗುಣವಾಗಿ ವೆದರ್ ಪ್ರೂಫ್ ಲೈಟ್ ಫಿಟ್ಟಿಂಗ್ಸ್ ಅವೈಲೇಬಲ್ ಇದೆ, ಮತ್ತು ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಗಳು ಸಹಿತ ಅವೈಲೇಬಲ್ ಇದೆ. ಸೊ ಆ ರೀತಿಯಾಗಿ ನಾವು 100% ನಾವು ಟೆರೆಸ್ ಆದರೂ ಡಿಸೈನ್ ಮಾಡ್ಬೋದು, ಅಥವಾ ಬಾಲ್ಕನಿ, ಚಿಕ್ಕ ಬಾಲ್ಕನಿಗಳ ಸಹಿತನ ಡಿಸೈನ್ ಮಾಡ್ಬೋದು. ಓಕೆ, ಸೂಪರ್. ಇದನ್ನೆಲ್ಲ ಈ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ದಿನ ಆ ಮಾಡರ್ನೈಜೇಷನ್ಗೆ ನಾವು ಕೂಡ ನಮ್ಮನ್ನು ಅದಕ್ಕೆ ತಕ್ಕಂತೆ ನಾವು ಬದಲಾವಣೆ ಮಾಡ್ಕೊಳ್ಬೇಕು, ಮಾರ್ಪಾಡು ಮಾಡ್ಕೋಬೇಕು ಅನ್ನೋದಾದರೆ ಕಾಸ್ಟ್ ನಾವು ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಹೌ ಮಚ್ ಇಟ್ ಕಾಸ್ಟ್, ವೆರಿ ಎಕ್ಸ್ಪೆನ್ಸಿವ್ ಅಂತನಾ, ಹೇಗೆ? When we talk of lighting in general, Okay. We address three things. One is comfort. That comfort is comfort to your eye, your mind and everything. Because as for example, what we are sitting here now, the task is a studio related task. So all your focus light and camera lights are fine. But using the same light for a long period doesn't work. Okay. So like how it is, the comfort aspect of a person is very important when we choose a light. Okay. Second is the security, the safety. The safety is also important. Yes. The type of light, the quality of light. You know, for everything is available in the second market. Yes. But choosing the right company is very important, because the technical aspect which goes into the research related to prominent or reputed companies is different. Okay. So whatever the lights we find and we get from the companies, if you open up Amazon, you will find all those things in a duplicate manner. Yes. But so you should know where and what to buy. So that is very important, the safety aspect. Yes. Third is what effect it has on the environment. Again, when I talk about it, although it is eco-friendly or rather on carbon. What I feel is, when we talk about lighting, these three aspects are important. Okay. So LED is a very eco-friendly light. Okay. So this is what we choose. And the next is, as you rightly put it, it is the economics. Yes. It is the costing. Yes. When you buy LED lightings and all, initial cost may be less, but overall costing, if you work out, Okay. if you talk about the electricity bills, it will be much, much lesser than our earlier tungsten and other lights. Okay. So when you talk about costing, it is not the initial cost alone, it's the running cost, which is very important. ಎಸ್, ಫೈನ್. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಹೋಮ್ ಡೆಕೋರ್, ಈ ಒಂದು ಲೈಟಿಂಗ್ಸ್ನ ಯಾವ ರೀತಿಯಾದಂತಹ ಒಂದು ಲೈಟಿಂಗ್ಸ್ನ ಯೂಸ್ ಮಾಡಿ ನಾವು ಮನೆಯನ್ನು ಅಲಂಕೃತಗೊಳಿಸ್ಬೋದು ಅಂತ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಪ್ರಸ್ತುತ ಸಂಚಿಕೆಯಲ್ಲಿ ವಿದ್ಯುತ್ ಬಳಕೆಯನ್ನು ಮಾಡಿಕೊಂಡು ಯಾವ ರೀತಿ ನಾವು ಮನೆಯನ್ನು ಸಜ್ಜುಗೊಳಿಸ್ಬೋದು, ಅಲಂಕೃತಗೊಳಿಸ್ಬೋದು ಅಂತ. ಮುಂದಿನ ಸಂಚಿಕೆಯಲ್ಲಿ ಇವೆಲ್ಲವನ್ನು ಸ್ವಯಂಚಾಲಿತ ವ್ಯವಸ್ಥೆ ಮಾಡ್ಕೋಬೇಕು, ಯಾಂತ್ರೀಕೃತವಾದಂತಹ ಮನೆಯನ್ನು ನಾವು ಸಜ್ಜುಗೊಳಿಸ್ಕೋಬೇಕು, ಜೊತೆಗೆ ನವೀಕರಣಗೊಳಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸುರಕ್ಷತೆ ಮತ್ತು ಭದ್ರತೆ ಬಗ್ಗೆ ಕೂಡ ನಾವು ಪ್ರಾಮಿನೆನ್ಸ್ನ ಕೊಡ್ತೀವಿ. ಸೊ ಆ ಒಂದು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿನ ಹೇಗೆ ಪಡ್ಕೋಬೇಕು ಅದೆಲ್ಲವನ್ನು ಕೂಡ ತಿಳ್ಕೋಬೇಕಲ್ಲ ಮುಂದಿನ ಸಂಚಿಕೆಯಲ್ಲಿ.